ಅದೇ ನೀವ್ ಹೇಳ್ದಂಗೆ ಅಣ್ಣವ್ರದ್ದು ಉದಾಹರಣೆ ಕೂಡ ಕೊಟ್ರಿ. ಇವಾಗ ಕೆಲವರು ಅಣ್ಣವ್ರದ್ದು ನೋಡೇ ಇರಲ್ಲ, ನೋಡಕ್ ಈಗ ಚಾನ್ಸೇ ಇಲ್ಲ. ಸೊ ನೋಡಿರಲ್ಲ, ಅವರು ರಿಯಲ್ ಆಗಿ ನೋಡೇ ಇರಲ್ಲ, ಆದ್ರೂ ಒಂದು ಫ್ಯಾನ್ ಆಗಿರ್ತಾರೆ. ನೀವು ಅಣ್ಣವ್ರದ್ದು ಬೇಡ ಬಿಡಿ ಸರ್. ಆಯ್ತು, ಬೇರೆ ಯಾರೋ ಒಬ್ಬ ಕಲಾವಿದ ನಮ್ದು ಸರಿ, ಅಣ್ಣವ್ರು ಬೇಡ ಸರ್, ಇವಾಗ ಅಲ್ಲಿ ಗಂಟ ಬೇಡ ಬಿಡಿ. ಇವಾಗ ಸರಿ, ಯಾರೋ ದರ್ಶನ್ ಅವರು ಮೀಟ್ ಮಾಡ್ತಿರ್ಲಿಲ್ವಾ? ಸರಿ, ದರ್ಶನ್ ಅವ್ರದ್ದು ಉದಾಹರಣೆ ತಗೋಣ. ಈಗ ಸುದೀಪ್ ಅವ್ರು ಮೀಟ್ ಮಾಡ್ತಾ ಇರ್ಲಿಲ್ವಾ? ಇನ್ನು ಗಿಲ್ಲಿ ಅವ್ರು ಹೋಗಿದ್ದಾರೆ ಅಂತ, ಶಿವರಾಜ್ ಕುಮಾರ್ ಅವ್ರು ಮೀಟ್ ಮಾಡ್ತಾ ಆಯ್ತು, ಮೀಟ್ ಆಗಿದ್ದಾರೆ ಅಂತ ಹೇಳಿ. ಅಲ್ಲ ಸರ್, ನಾನ್ ಹೇಳ್ತಿರೋದು ಆತರ ಅಲ್ಲ. ಗಿಲ್ಲಿ ಹೋಗಿ ಮೀಟ್ ಆಗಿದಾರೆ ಅಂತ ಹೇಳ್ತಾ ಇಲ್ಲ ನಾನು. ಅಭಿಮಾನಿಗಳ ಆಗ್ತಾ ಇರ್ಲಿಲ್ವಾ? ಆಗ್ತಾ ಇದಾರೆ. ನಾನ್ ಹೇಳ್ತಿರೋದು ಸುದೀಪ್ ಅವ್ರು ಮೀಟ್ ಒಂದು ಅಭಿಮಾನಿಗಳ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಈಗ ಯಾರೋ ಒಬ್ಬ ಬೇರೆ ಸ್ಟಾರ್ ಹೆಸರೇ ಬೇಡ, ಆ ಸ್ಟಾರ್ ನಾನು ಅಭಿಮಾನಿ ಅಂತ ಅನ್ಕೊಳ್ಳಿ. ನಾನು ಅವ್ರನ್ನ ರಿಯಲ್ ಆಗಿ ನೋಡಿಲ್ಲ, ಹೌದು, ನಾನು ಅವ್ರಿಗೆ ಫ್ಯಾನು. ಹೌದು. ಸೊ ಈಗ ನನ್ ಮೀಟ್ ಆಗೇ ಇಲ್ಲ ಅಂತ ಅನ್ಬಿಟ್ಟು ನಾನು ಅವ್ರನ್ನ ವಿರೋಧ ಮಾಡಕ್ ಸರ್, ನೀವು ಮೀಟ್ ಆಗಲ್ಲ ಅಂತ ನೀವು ಹೇಳಿಲ್ಲ ಅಂತಂದ್ರೆ ಮೀಟ್ ಆಗಕ್ ಆಗಲ್ಲ ಸರ್. ನಿಮ್ ಮನ್ಸಿಂದ ಹೇಳ್ಕೊಂಡ್ರೆ ಮೀಟ್ ಆಗ್ಬೋದು ಅಲ್ವಾ? ಈಗ ನಾನ್ ಸುದೀಪ್ ಅವ್ರು ನೋಡ್ಬೇಕು ಅನ್ಕೊಂತೀರಾ ಅಲ್ವಾ? ನೀವ್ ಹೇಳ್ಕೊಂಡ್ರೆ ತಾನು ಸರ್ ಗೊತ್ತಾಗೋದು. ನೀವ್ ಹೇಳ್ಕೊಂಡಿಲ್ಲ, ನಾನು ಸುದೀಪ್ ಅವ್ರು ನೋಡಿಲ್ಲ, ನಾನು ಸುದೀಪ್ ಅವ್ರು ನೋಡಿಲ್ಲ ಅಂತ ನಿಮ್ ಮನೇಲಿ ಕುತ್ಕೊಂಡು ನೋಡಕ್ಕಾಗತ್ತಾ? ಅಲ್ಲ, ಕರೆಕ್ಟ್. ಬಟ್ ಅದನ್ನ ಹೇಳಿ, ಅದನ್ನ ಅವ್ರು ಪೂರೈಸ್ತಾರೆ. ಅಲ್ಲ, ಇವಾಗ ನನಗೆ ಬೇಡಪ್ಪ, ಈಗ ನಾನು ನೋಡೋದೇ ಬೇಡ, ಅವ್ರು ಸಿಗದೆ ಇದ್ರು ಬೇಡ, ನಾನು ಅವ್ರಿಗೆ ಫ್ಯಾನು ಅನ್ನೋ ತರ ಆ ತರ ಅಭಿಮಾನಿಗಳಿದಾರಲ್ಲ. ನಾವು ಅದನ್ನ ಒಪ್ಕೊಂತ ಇದೀವಿ, ಅವ್ರ ಮೀಟ್ ಆಗ್ಲೇಬೇಕು ಒಪ್ಕೊಂತ ಇದೀವಲ್ಲ, ಆ ತರನು ಇದಾರೆ. ನಾವು ಇವ್ರಿಗೆ ಗಿಲ್ಲಿ ಅವ್ರಿಗೆ ನಾನು ಏನ್ ಹೇಳ್ತಾ ಇರೋದು, ನಾವೇನ್ ಅನೌನ್ಸ್ಮೆಂಟ್ ಮಾಡಿ ಅಂತ ಹೇಳಿದ್ವಾ? ಅವ್ರಾಗಿದೆ, ಅವ್ರು ಹೇಳಿರೋದಲ್ವ ಇದು, ನಾವೇನ್ ಹೇಳಿಲ್ವಲ್ಲ. ನಾವ್ ಅಭಿಮಾನಿಗೆ ಹೋದ್ವಿ, ನಾವ್ ಬಂದ್ವಿ, ನಾವೇನು ಹೇಳ್ಕೊಂಡಿಲ್ವಲ್ಲ ಸರ್ ಯಾರ ಹತ್ರ. ಓಕೆ, ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಹೇಳಿದ್ರು, ಅಟ್ಲೀಸ್ಟ್ ಒಂದು ಇಷ್ಟ ದಿನ ಆಯ್ತು, ನಾವೊಂದ್ ಮೀಟ್ ಆಗೋಣ ಅಂತ. ನೀವೇನಾದ್ರೂ ಒಂದು ಟ್ರೈ ಮಾಡಕ್ಕೆ ಹೋದ್ರ? ಟ್ರೈ ಮಾಡಕ್ ಕೊಡೋದಕ್ಕೆ ನಂಬರ್ಗಳೇ ಕೊಡ್ತಾ ಇಲ್ವ? ಅವ್ರ ಅಣ್ಣಗ್ ಫೋನ್ ಮಾಡಿದ್ರೆ ಬಿಸಿ ಅಂತ ಹೇಳ್ತಾರಲ್ಲ. ಓಕೆ, ನಾವ್ ಮೀಟ್ ಆಗಕ್ಕೆ ನಾವು ರೆಡಿ ಇದೀವಲ್ಲ, ನಾವ್ ಮೀಟ್ ಮಾಡಕ್ ರೆಡಿ ಇದೀವಿ. ಊರಲ್ಲಿ ಸನ್ಮಾನ ಮಾಡಕ್ ರೆಡಿ ಇದಾರೆ ನಮ್ ಕಡೆಯಲ್ಲಿ. ಎಲ್ಲ ಪ್ರತಿಯೊಂದಕ್ಕೂ ರೆಡಿಯಾಗಿ ಇಟ್ಕೊಂಡಿದೀವಿ ನಾವು. ಇವ್ರು ಬರೋದ್ ನಾವು ಮಾತ್ರ ವೈಟಿಂಗ್ ಅಲ್ಲಿ ಇದ್ದಿದ್ದು ನಾವು. ಇವತ್ತು ಅವರೇ ನಮ್ ಫೋನ್ಗೆ ರೆಸ್ಪಾನ್ಸಿಬಲ್ ಮಾಡ್ತಾ ಇಲ್ವಲ್ಲ, ನಿಮ್ಮನ್ನ ಕರ್ಸೋದು, ನಿಮ್ಮನ್ನ ನೋಡಕ್ ಅಂದ್ರು ನಾವು. ಓಕೆ, ಕರೆಕ್ಟ್. ಅಂದ್ರೆ ಇವಾಗ ಅವ್ರ ಕಡೆಯಿಂದ ಯಾವ್ದು ರೆಸ್ಪಾನ್ಸಿಬಲ್ ಇಲ್ಲ, ಯಾವ ತರ ಕನೆಕ್ಟ್ ಆಗ್ಲಿ ಅಂತ ಹೇಳ್ತಾ ಇದೀರಾ ಸರ್? ನಾವು ಇವಾಗ ಅವ್ರು ಕನೆಕ್ಟ್ ಆಗಿ ನಮ್ಮನ್ನ ಬಂದ್ ಮೀಟ್ ಆಗೋದು ಬೇಡ ಸರ್. ಓಕೆ, ನಮ್ಮನ್ನ ಮೀಟ್ ಆಗೋದು ಬೇಡ ಅವರು. ನಾವ್ ಹೇಳೋದು ಒಂದೇನೆ, ನಿಮ್ಮನ್ನ ಪ್ರೀತಿಸ್ತವ್ರಲ್ಲ ಕರ್ನಾಟಕ ಜನತೆ, ಅವ್ರನ್ನ ಮೀಟ್ ಆಗಿ. ನಿಮ್ಮ ರಕ್ಷಣೆ ವೇದಿಕೆಯವ್ರು ಸಪೋರ್ಟ್ ಮಾಡಿದಾರಲ್ಲ, ಅವ್ರನ್ನ ಮೀಟ್ ಆಗಿ. ನಮ್ಮ RMC ಮಧುವರ್ ಮೀಟ್, ಅವರು RMC ಮಧುವರ್ ಕಷ್ಟಪಟ್ಟಿದಾರೆ, ಅವ್ರನ್ನ ಮೀಟ್ ಆಗಿ. ನಮ್ಮ ಯಲಹಂಕ ಗುರು ಅವರು ಪಾಪ ತುಂಬಾ ಕಷ್ಟಪಟ್ರು, ಅಂತವ್ರನ್ನ ಮೀಟ್ ಮಾಡಿ ಸರ್ ನೀವು. ಇಂಥವ್ರನ್ನೆಲ್ಲ ಮಾಡ್ತಾ ಇದೀರಾ ನೀವು. ಎಷ್ಟೋ ಜನ ಮಾಡಿದಿರಿ. ಇವತ್ತು ಒಂದು ಟಿವಿ ಚಾನಲ್ ಪ್ರೋಗ್ರಾಮ್ ಪ್ರತಿಯೊಂದಕ್ಕೂ ಎಂಟ್ರಿ ಕೊಡ್ತಾ ಇದೀರಾ. ಅದೇ ಒಂದು 5 ನಿಮಿಷ ಸಮಯನ ಇಂಥವ್ರ ಮೇಲೆ ಕೊಡಿ, ನಿಮ್ಗೆ ಇನ್ನೂ ಚೆನ್ನಾಗಿ ಬೆಳಿತಿರಲ್ಲ. ಅದೇ, ಅಂದ್ರೆ ನೀವು ಸಪೋರ್ಟ್ ಮಾಡ್ತಾ ಹೇಳ್ತಾ ಇದ್ರಿ ಅವಾಗ್ಲೇ, ನಮ್ದೇ ಆದಂತ ಒಂದು ಗಿಲ್ಲಿಗೆ ಸಪೋರ್ಟ್ ಮಾಡಕ್ ಒಂದು ಟೀಮ್ ಇದೆ, ಸುಮಾರು ಜನ ಹೆಸರು ಹೇಳಿದ್ರೆ. ತುಂಬಾ ಟೀಮ್ ಇದೆ ನಮ್ಮ ಹತ್ರ. ಆಮೇಲೆ ನಮ್ಮ ಸ್ವಂತ ದುಡ್ಡನ್ನು ಕೂಡ ಖರ್ಚು ಮಾಡಿದೀವಿ ನಾವು ಸರ್. ಯಾರ ಹತ್ರ 1 ರೂಪಾಯಿ ಇಸ್ಕೊಂಡಿಲ್ಲ ಇವತ್ತು ಸರ್. ನಮ್ ಸುಮಾರು ಜನ ಇವತ್ತು ಅನುದಾನ ಮಾಡ್ತಾ ಇದಾರೆ. ಅಲ್ಲಿಗೆ ಗಿಲ್ಲಿ ಹೋಗಿದ್ರೆ ಸಾಕಲ್ವಾ ಸರ್? ಒಂದು ಅಂದಾಜ್ ಎಷ್ಟು ಖರ್ಚು ಮಾಡಿದೀರಾ ಅಂತ ನಾವು ದುಡ್ಡಿಗೆ ಲೆಕ್ಕ ಮಾಡಿಲ್ಲ ಸರ್. ಅಲ್ಲ ಬೇಡ, ಒಂದು ಅಂದಾಜ್ ಇಷ್ಟು ಹೇಳ್ಕೊಳ್ಳೋದು ಬೇಡ, ನಾವು ದುಡ್ಡಿಗೂ ಲೆಕ್ಕ ಮಾಡಿಲ್ಲ. ನಾವು ದುಡ್ಡಿನ ಬಗ್ಗೆ ಕೇಳೋದಲ್ಲ. ನಾವು ಇವತ್ತವರೆಗೂ ಅನುದಾನ ಮಾಡ್ತಾ ಇದೀವಿ, ಅನುದಾನ ಮಾಡಿದೀವಿ. ಈಗ ರಾಮನಗರದಲ್ಲೂ ಮಾಡಿದ್ವಿ. ನಮ್ಮ ರಮೇಶ್ ಅಣ್ಣವರು 5 ಅನಾಥಾಶ್ರಮದಲ್ಲಿ ಅನುದಾನ ಮಾಡಿದ್ದಾರೆ, ಕಾರ್ಯಕ್ರಮ ಮಾಡಿದ್ದಾರೆ. ನಿನ್ನೆ ನಿಮ್ಮ ಹತ್ರ ಮಾತಾಡಿದವರು 5 ಅನಾಥಾಶ್ರಮದಲ್ಲಿ ಅನುದಾನ ಮಾಡಿದ್ದಾರೆ. ಇವ್ರ ಹತ್ರ ಏನಾರು 1 ರೂಪಾಯಿ ಕೇಳಿದಾರ? ನಾವ್ ಯಾರ ಹತ್ರ ಏನ್ ಕೇಳಿಲ್ಲ. ನಮ್ಮ ಅಭಿಮಾನಕ್ಕೆ ನಾವು ಮಾಡಿದೀವಿ. ಅಲ್ಲಿ ಹೋಗ್ಬಿಟ್ಟು ಒಂದ್ ವಿಸಿಟ್ ಕೊಡಿ ಸಾಕು. ನೀವು ನಿಮ್ ಕೈಯಲ್ಲಿ ಏನು ಸಹಾಯ ಮಾಡೋದ್ ಬೇಡ, ನಾವ್ ಮಾಡ್ಕೊಂತೀವಿ ಮಿಕ್ಕಿದ್ದೆಲ್ಲ. ಅಲ್ಲೋಗಿ ನೀವು ಒಂದ್ ವಿಸಿಟ್ ಮಾಡಿ ಸಾಕು. ಒಂದ್ ಅನಾಥಾಶ್ರಮದಲ್ಲಿ ನಾವು ಅನುದಾನ ಕಾರ್ಯಕ್ರಮ ಮಾಡ್ಕೊಂಡಿದೀವಲ್ಲ, ಅಲ್ಲೋಗಿ ಒಂದು ವಿಸಿಟ್ ಕೊಡ್ಬೋದಾಗಿತ್ತಲ್ಲ ಸರ್ ನೀವು. ಎಷ್ಟೋ ಜನ ಮೀಟ್ ಮಾಡಿದೀರಾ, ಎಷ್ಟೋ ವಿಡಿಯೋ ಪ್ರೋಗ್ರಾಮ್ಗಳು ಕೊಟ್ಟಿದ್ದೀರಾ. ಅದೇ ಒಂದು 5 ನಿಮಿಷ ಅಲ್ಲೋಗಿ ಕೊಟ್ಟಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿರ್ತಾ ಇರ್ಲಿಲ್ವಾ ಸರ್? ಕರೆಕ್ಟ್. ಅಲ್ಲ ಸರ್, ಓಕೆ. ಇವಾಗ ಇನ್ನೊಂದು ವಿಚಾರ ಏನಂತಂದ್ರೆ, ಮನೆಯವ್ರದ್ದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನೀವ್ ಹೇಳ್ತಿರೋದು ನಿಮ್ಮ ಮನೆಯವ್ರದ್ದು. ನಮ್ ಮನೆಯವ್ರೆ ಕೇಳಿ ಇವತ್ತು ಬಾಯಿ ಬಂದಾಗ ಬೈತಾ ಇದಾರೆ. ನನ್ನ ಮಗ ಕೇಳ್ತಾ ಇದ್ದಾನೆ, ನಮ್ ಮನೆಯವ್ರು, ನಮ್ ಮಿಸ್ಸಸ್ ಕೇಳ್ತಾ ಇದಾರೆ, ಬಂದಾಗ ಇಲ್ಲಿ ದೊಡ್ಡದಾಗ ಅವತ್ತೇನೋ ಬಿಗ್ ಬಾಸ್ ಅಲ್ಲಿ ಹೇಳ್ಕೊಂಡಲ್ಲ, ಬಂದ ಇವತ್ತು ಮೀಟ್ ಮಾಡೋದ್ನ, ನಿನ್ನ ನೋಡದ್ನಾ ಅಂತ ನಮ್ಮ ಮನೆಯವರೇ ನನ್ನನ್ನು ಬೈತಾ ಇದಾರೆ. ಏನಂತ ಉತ್ತರ ಕೊಡೋಣ ಸರ್? ಅಂದ್ರೆ ಇವಾಗ ನಂದ್ ಹಾಕ್ಸ್ಕೊಂಡಿದ್ಯಾ, ನನ್ ಮಗಂದ್ ಹಾಕ್ಸ್ಕೊಂಡಿದ್ಯಾ, ಇಲ್ಲ ನಿಮ್ಮ ಅಪ್ಪ ಅಮ್ಮ ಮುಂದೆ ಹಾಕ್ಸ್ಕೊಂಡಿದ್ಯಾ ಅಂತ ನಮ್ಮ ಮನೆಯವ್ರು ಕೇಳ್ತಾ ಇದಾರೆ. ಏನಂತ ಉತ್ತರ ಕೊಡೋಣ ಇದಕ್ಕೆ? ಒಬ್ಬ ಟ್ಯಾಲೆಂಟ್ ಮನ್ಸ ಬೆಳಿಲಿ, ನಮ್ ಸೈಡ್ ಅವನು ಬೆಳಿಲಿ ಅಂತ ನಾವ್ ಎಷ್ಟೋ ಸಪೋರ್ಟ್ ಮಾಡಿದ್ವಿ. ಆದ್ರೆ ನಮಗ್ ಸಿಕ್ಕಿದ್ ಬೆಲೆ ಇವತ್ತು ಏನು ಸಿಕ್ಕಿಲ್ಲ ಅದ. ಇವತ್ತು ನಮ್ಮ ಮನೆಯವ್ರು ಕೇಳ್ತಾ ಇದಾರೆ, ರೋಡಲ್ಲಿ ಇವತ್ತು ನನ್ ಮುಖ ಎತ್ಕೊಂಡು ಓಡಾಡಕ್ಕಾಗಲ್ಲ, ಆ ತರ ಕೇಳ್ತಾ ಇದಾರೆ. ನಿನ್ನೆನೋ ಮೊನ್ನೆನೋ ಬಿಗ್ ಇದಕ್ ಹೋಗಿದ್ದಾರೆ, GT ಮಾಲ್ಗೆ ಹೋಗಿದ್ದಾರೆ. ಕರೆಕ್ಟ್ ಅಲ್ವಾ ಸರ್? GT ಮಾಲಿಂದ ಬಂದ ಒಬ್ಬ ಹುಡುಗ, ಸುಮಾರು ಅಂದ್ರೆ ನಾವು ಒಂದು 50ರಿಂದ 100 ಜನ ನಿಂತ್ಕೊಂಡ್ ಮಾತಾಡ್ತಾ ಇದ್ವಿ. ನಮ್ ಫ್ರೆಂಡ್ ಸರ್ಕಲ್ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅಲ್ಲಿ ನಮ್ ಹುಡುಗ ಹೋಗವನೆ, ಹೋಗಿದ್ ಬಂದವನು, ಗಿಲ್ಲಿ ಮೀಟ್ ಆಗೇ ಇಲ್ವಲ್ಲ ನಿನ್ನ, ಇಲ್ಲಿ GT ಮಾಲ್ಗೆ ಬಂದಿದ್ದಾನೆ, ಇಲ್ಲಿ ನಿನ್ ಮೀಟ್ ಮಾಡಕ್ ಇಲ್ಲಿಂದ ಎಷ್ಟು 1.5 ಕಿಲೋಮೀಟರ್ 2 ಕಿಲೋಮೀಟರ್ ನಿನ್ ಬಂದ್ ಮೀಟ್ ಮಾಡಕ್ ಆಗ್ಲಿಲ್ವನಾ ಗಿಲ್ಲಿ ಕೈಲಿ? ಅಷ್ಟೆಲ್ಲಾ ದೊಡ್ಡದಾಗಿ ಟ್ಯಾಟೂ ಹೊರ್ಸ್ಕೊಂಡು ಅಷ್ಟೆಲ್ಲಾ ಪ್ರಚಾರ ಮಾಡ್ದೆ, ಎಷ್ಟು ಜನಕ್ಕೆ ಓಟ್ ಮಾಡಿಸ್ದೆ ನೀನು ಅವತ್ತು, ಇವತ್ ನಿನ್ ಬಂದ್ ಮೀಟೇ ಆಗ್ಲಿಲ್ಲ ಅಂತ ಕೇಳ್ದ.
ಓಕೆ. ಅಷ್ಟು ಜನದ ಮುಂದೆ ನಾನು ನಿಂತ್ಕೊಳಕ್ಕಾಗದೆ ಮನೆ ಹೊಟ್ಟೋಗ್ಬಿಟ್ಟಿದ್ದೀನಿ. ಯಾರಿಗೂ ಉತ್ತರ ಕೊಡಕ್ಕಾಗಲಿಲ್ಲ ನಾನು. ಮನೆ ಹೊಟ್ಟೋದೆ. ಓಕೆ. ಇವತ್ತು ರೋಡಲ್ಲಿ ಹೋದ್ರೆ ಅದನ್ನೇ, ಬಿಗ್ ಬಾಸ್ ಹೋಗಿದ್ರಲ್ಲ ಗಿಲ್ಲಿ ಬಂದ್ ಮೀಟ್ ಆಗಿದ್ರ ಅಂತ ಕೇಳ್ತಾರೆ. ಪ್ರತಿಯೊಬ್ರು ಕೇಳ್ತಾ ಇದಾರೆ, ಇವತ್ತು ಒಬ್ರಿಗೂ ಉತ್ತರ ಕೊಡಕ್ಕಾಗಿಲ್ಲ. ಅಲ್ಲ, ನಿಮಗೆ ಏನಂತಂದ್ರೆ ಇವಾಗ ಗಿಲ್ಲಿ ನಿಮ್ಮ ಇದಕ್ ಮನೆಗ್ ಬಂದ್ ಮೀಟ್ ಆಗ್ಬೇಕು ಅಥವಾ ಸರ್, ನಮ್ಗ್ ಬೇಡ ಸರ್. ಇವಾಗ ನಿಮ್ ಫ್ಯಾಮಿಲಿನೇ ಕರ್ಸ್ಕೊಂಡು ಮೀಟ್ ಆಗ್ಬೇಕು ಅಂತ ಇದೆಯಾ? ಸರ್ ನಮಗ್ ಬೇಡ. ನಾನು ಇದಕ್ ಮೇಲೆ ನಾವು ಮೀಟ್ ಆಗಂತ ಅವಶ್ಯಕತೆ ನಂಗೆ ಏನ್ ಬೇಡ. ಓಕೆ. ಇವಾಗ ನಿಮ್ಗೆ ನೀವು ಮೀಟ್ ಆಗ್ಬೇಕು ಅನ್ನೋದಂದ್ರೆ ಒಂದು ನಿಮ್ಮ ಗಿಲ್ಲಿಗೆ ನಾನು ರಿಕ್ವೆಸ್ಟ್ ಆಗಿ ಕೇಳ್ಕೊಂತ ಇರೋದು ಒಂದೇನೆ, ಈಗ ನಮ್ಮನ್ ಮೀಟ್ ಆಗೋದಂತೂ ಬೇಡ. ನಿನ್ಗೆ ಸಪೋರ್ಟ್ ಮಾಡಿದಲ್ಲ ಕರ್ನಾಟಕ ಜನತೆ, ಅವ್ರನ್ನ ಮೀಟ್ ಮಾಡಿ. ಓಕೆ. ನಮ್ಮ ರಕ್ಷಣೆ ವೇದಿಕೆ ಅವ್ರು ಮೀಟ್ ಮಾಡಿ, ನಮ್ಮ ಪೊಲೀಸ್ನವ್ರು ಮೀಟ್ ಮಾಡಿ, ನಮ್ಮ RMC ಅವ್ರ ಮದುವೆ ಮೀಟ್ ಮಾಡಿ, ನಮ್ಮ ಯಲಂಕ ಗುರು ತುಂಬಾ ಸಖತ್ತಾಗ ಪಾಪ ಸುಮ್ಮ ಇದ್ ಮಾಡಿದ್ದಾರೆ, ಅಂತವ್ರನ್ನ ಮೀಟ್ ಮಾಡಿ ಸಾಕು. ಇವಾಗ ಅಂತವ್ರನ್ನೊಬ್ಬರು ಮಾಡ್ತಾ ಇಲ್ಲ ಇವರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.